ನಾವಿವತ್ತು ಹೋಗ್ತಿರೋದು ಸಕಲೇಶ್ಪುರಕ್ಕೆ. ಅಲ್ಲಿ ರೆಜೆಂಟಾ ಅನ್ನೋ ರೆಸಾರ್ಟಲ್ಲಿ ಇರ್ತೀವಿ. ಅದ್ರ ರಿವ್ಯೂ ಹೇಳ್ತೀನಿ. ಸೊ ಇದು ಎಂಟ್ರೆನ್ಸು ನಮಗೆ ರೆಜೆಂಟಾ ರೆಸಾರ್ಟ್ದು. ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಲಾಟ್ ಸಿಗುತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ. ಆಮೇಲೆ ಪೀಪಲ್ ಕೂಡ ಇದ್ದಾರೆ ಗೈಡ್ ಮಾಡೋಕ್ಕೆ. ಆಮೇಲೆ ಕುಂಕುಮ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಇದು ರಿಸೆಪ್ಷನ್ ಹಾಲು ನಾನು ತೋರಿಸ್ತಿರೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರೋ ಸೋಫಾಸ್ ಇದೆ. ಮತ್ತು ಒಂದು ಸ್ಮಾಲ್ ಗೇಮ್ ಇಟ್ಟಿದ್ದಾರೆ, ಸ್ನೂಕರು. ಸೊ ನಿಮಗೆ ಅವರು ಪ್ರೊಸೀಜರ್ ನಡೆಸ್ತಿರ್ತಾರಲ್ಲ, ಎಂಟ್ರಿ ಪ್ರೊಸೀಜರ್ ಆಗಲಿ ಎಕ್ಸಿಟ್ ಆಗಲಿ, ನೀವು ವೆಯ್ಟ್ ಮಾಡ್ಬೋದು. ಅವ್ರು ಒಂದು ಸೂಪ್ ಕೊಡ್ತಾರೆ. ಸೂಪ್ನ ನೀವು ಕುಡಿತಾ ವೆಯ್ಟ್ ಮಾಡ್ತಾರೋ ಅಷ್ಟರಲ್ಲಿ ಅವರು ನಿಮ್ಮ ರೂಮ್ನ ರೆಡಿ ಮಾಡ್ತಾರೆ. ತುಂಬ ಹಂಬಲ್ ಇದ್ದಾರೆ ಆ್ಯಂಡ್ ವೆರಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಇದಾದ ನಂತರ ಇದು ಎಂಟ್ರೆನ್ಸು ನಾನು ತೋರಿಸ್ತಿರೋದು. ತುಂಬ ಎಸ್ಥೆಟಿಕ್ ಆಗಿದೆ. ಸೊ ಫೋಟೋಸ್ ಆಗಲಿ ಏನಾಗಲಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಥೀಮ್ ತುಂಬ ಚೆನ್ನಾಗಿದೆ. ಗ್ರೀನ್ ಪ್ಲಸ್ ವುಡ್ ಅಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಆಗಲಿ, ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕಾಗಲಿ, ಫೇಸ್ಬುಕ್ಕಾಗಲಿ. ಆಮೇಲೆ ಅಲ್ಲಿ ಬಿಲ್ಡಿಂಗಲ್ಲಿ ಕಾಣಿಸ್ತಿರೋ ಫಸ್ಟ್ ಫ್ಲೋರಲ್ಲಿ ಜಿಮ್ಮು, ಸೆಕೆಂಡ್ ಫ್ಲೋರಲ್ಲಿ ಸ್ಪಾ ಇರುತ್ತೆ. ಸೊ ನೀವು ಎರಡನ್ನೂ ಕೂಡ ಯುಟಿಲೈಸ್ ಮಾಡ್ಬೋದು. ಅದಾದ ನಂತರ ಒಂದು ಸೆಕ್ಷನ್ ಪೂರ್ತಿ ಅವರು ಗೇಮ್ಸಿಗೆ ಇಟ್ಟಿದ್ದಾರೆ. ಪ್ಲಸ್ ಅಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಚೇರ್ಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ಫ್ಯಾಮಿಲಿಯವ್ರು ಕೂತ್ಕೊಂಡು ಗೇಮ್ಸ್ ಆಡೋದು ನೋಡಿದ್ರೆ ದೇ ಕೆನ್ ಯೂಸ್ ಇಟ್. ಅದಾದ ನಂತರ ಇಲ್ಲಿ ಲೆಫ್ಟಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸುಮ್ಮನೆ ಹೇಳಬಾರ್ದು, ಬಿಕಾಸ್ ಕೆಲವೊಂದು ಕಡೆ ನಾವು ಹೋಗಿರೋ ಕಡೆ ತುಂಬ ಎಲೆಗಳು ಬಿದ್ದಿರೋದಾಗಲಿ, ಡಸ್ಟ್ ಆಗಲಿ, ಬಿಕಾಸ್ ಗ್ರೀನರಿ ಮಧ್ಯೆ ಇರೋದ್ರಿಂದ ಈಸಿಯಾಗಿ ಆಗುತ್ತೆ. ಬಟ್ ಇವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ ಒಂದು ರೆಸಾರ್ಟ್ ಟೂರ್ ಕೊಡ್ತಾರೆ. ಸೊ ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ನೋಡ್ಕೋಬೋದು. ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ರೈಟಲ್ಲಿ ನಿಮಗೆ ವಾಟರ್ ಪಾರ್ಕ್ ಬರುತ್ತೆ, ಸ್ಮಾಲ್ ಒನ್ನೇ. ಸೊ ಮಕ್ಳಿಗೆ ಆಡಿಸೋದಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಬಂದರೂ ಅವ್ರಿಗೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಮಕ್ಕಳಿಗೆ. ಆ್ಯಂಡ್ ಹಾಗೆ ಇಲ್ಲಿ ಫೌಂಟನ್ ಇರುತ್ತೆ. ನೈಟ್ ಟೈಮು 7 to 8 ಏನೋ ಇರುತ್ತೆ, ಮ್ಯೂಸಿಕಲ್ ಫೌಂಟನ್ನು. ಸೊ ಮಕ್ಕಳಿಗೆ ತೋರಿಸ್ಬೋದು, ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದಾದ ನಂತರ ಈಗ ಸ್ಟೇ ತೋರಿಸ್ತೀನಿ. ನಾವಿದ್ದು ರೂಮ್ ಇದು. ಸೊ ಇಲ್ಲಿ ಬೇಸಿಕಲಿ ಕ್ವೀನ್ ಸೈಜ್ ಬೆಡ್ ಆಗಲಿ, ಒಂದು ಡೆಸ್ಕ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದರೂ ವರ್ಕ್ ಮಾಡ್ತೀರಾ ಏನಾದರೂ ಅಂದರೆ ಚೆನ್ನಾಗಿದೆ. ಆ್ಯಂಡ್ ಫುಲ್ ಸೈಜ್ ಮಿರರ್ ಇದೆ. ಸೊ ವಿಮೆನ್ಸ್ ಗರ್ಲ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಅದಾದ ನಂತರ ಇವಾಗ ಡೈನಿಂಗ್ ಏರಿಯಾ ತೋರಿಸ್ತೀನಿ. ಈ ಡೈನಿಂಗ್ ಏರಿಯಾನಲ್ಲಿ ಇದು ಔಟ್ಸೈಡ್ ಡೈನಿಂಗ್ ಏರಿಯಾನೂ ಇದೆ, ಇನ್ಸೈಡ್ ಕೂಡ ಇದೆ. ಸೊ ನನಗಿದು ತುಂಬ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಡೀ ರೆಸಾರ್ಟಲ್ಲಿ. ಬಿಕಾಸ್ ತುಂಬ ಕ್ಲಾಸಿ ಆಗಿದೆ. ಆ್ಯಂಡ್ ಹಾಗೆ ಅವ್ರ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟರು. ತುಂಬ ಹಂಬಲ್ಲು. ನಿಮಗೇನೋ ಅನ್ಕಂಫರ್ಟಬಲ್ ಫೀಲ್ ಮಾಡೋದಾಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ನೋಡಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ನಾವೀಗ ಅದರ್ ಕಾಟೇಜಸ್ ಎಲ್ಲ ಇದೆ ಅಲ್ಲಿ, ಅದನ್ನು ಕೂಡ ತೋರಿಸ್ತಾರೆ ಅವರು. ಮತ್ತು ಕೆಲವೊಂದು ಪೆಟ್ಸ್ಗಳಿದೆ. ನೀವು ಆ ಪೆಟ್ಸ್ಗೆ ಫೀಡ್ ಮಾಡ್ಬೋದು. ಅವರು ನಿಮ್ಗೆ ಊಟ ಕೂಡ ಕೊಡ್ತಾರೆ. ಮಕ್ಕಳಿಗೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ಟೇನಲ್ಲಿದ್ದರು. ಸೊ ಓವರಾಲ್ ಸ್ಟೇನ ಬಂದು ಔಟ್ ಆಫ್ 5 ರೇಟ್ ಮಾಡುವಂತಂದರೆ ಅಲ್ಲಿ ರೇಟೆಡ್ 4.9. ಥ್ಯಾಂಕ್ ಯು.